ವೈರಮುಡಿ ಉತ್ಸವ ಅಂತಂದ್ರೆ ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿಯ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಬ್ರಹ್ಮ ರಥೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ವೈರಮುಡಿ ಉತ್ಸವ ನಡೆಯುತ್ತದೆ. ಈ ಚೆಲುವನಾರಾಯಣ ಸ್ವಾಮಿಗೆ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ 10 ದಿನ ಬಹು ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಕರ್ನಾಟಕದ ಅತ್ಯಂತ ಭವ್ಯ ಧಾರ್ಮಿಕವಾದಂತಹ ಆಚರಣೆಗಳಲ್ಲಿ ಒಂದು ವೈರಮುಡಿ ಅಂತಂದ್ರೆ ವಜ್ರಾಭರಣಗಳನ್ನ ಒಂದು ಕಿರೀಟ ಅಂದ್ರೆ ಅಂತಿಂತ ಕಿರೀಟ ಅಲ್ಲ, ದೈವ ಶಕ್ತಿಯ ಮಹಿಮೆಯನ್ನ ಹೊಂದಿರುವಂತಹ ಕಿರೀಟದಲ್ಲಿ ವಜ್ರಾಭರಣಗಳನ್ನ ಇರಿಸಿ ಆ ಒಂದು ವೈರಮುಡಿಯನ್ನ ಭಗವಂತನಿಗೆ ತೊಡಿಸಿ ಆ ಒಂದು ಉತ್ಸವವನ್ನ ಆಚರಿಸಲಾಗುತ್ತದೆ. ಇದು ಚೆಲುವನಾರಾಯಣ ಸ್ವಾಮಿಯ ಶಿರದಲ್ಲಿ ಸಮರ್ಪಿಸಿ ಈ ಒಂದು ಉತ್ಸವವನ್ನ ಆಚರಿಸಲಾಗುತ್ತದೆ. ಈ ಒಂದು ವೈರಮುಡಿ ಉತ್ಸವ ಆನೇಕಲ್ ತಾಲೂಕಿನಲ್ಲಿ ಈ ಒಂದು ತಾಲೂಕಿನ ಆನೇಕಲ್ ಪಟ್ಟಣದಲ್ಲಿ ಶ್ರೀ ತಿಮ್ಮರಾಯ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಸಂದರ್ಭದಲ್ಲಿ ದಿವಂಗತ ಅಶ್ವಥ್ ನಾರಾಯಣ ಅಂದ್ರೆ ಅಶ್ರೀರವರು ಆರಂಭಿಸಿದಂತ ಈ ಒಂದು ವೈರಮುಡಿ ಉತ್ಸವ ಈಗ ಅವರ ಸಹೋದರರಾಗಿರುವಂತ ಪದ್ಮನಾಭರವರು ಕೂಡ ಮುಂದುವರಿಸಿದ್ದಾರೆ. ಅತ್ಯಂತ ವಿಜೃಂಭಣೆಯಾಗಿ ಬ್ರಹ್ಮ ರಥೋತ್ಸವ ನಡೆದಂತಹ ಮರುದಿನ ಈ ಒಂದು ವೈರಮುಡಿ ಉತ್ಸವವನ್ನ ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಆಚರಿಸಲಾಗುತ್ತಿದೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಆಕರ್ಷಿತವಾಗ್ತಾ ಇದೆ ಮತ್ತು ಭಕ್ತಾದಿಗಳು ಕೂಡ ಇಮ್ಮಡಿ ಆಗ್ತಾ ಇದ್ದಾರೆ. ಈ ಒಂದು ವೈರಮುಡಿ ಉತ್ಸವವನ್ನ ಈ ಬಾರಿ ಹೇಗೆ ನಡೆಸಲಾಯಿತು, ಯಾರೆಲ್ಲ ಪಾಲ್ಗೊಂಡಿದ್ರು, ಹೇಗೆಲ್ಲ ನಡೀತು ಅನ್ನೋದನ್ನ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಆನೇಕಲ್ ಪಟ್ಟಣದಲ್ಲಿ ಉದ್ಭವ ಮೂರ್ತಿ ಅಂತಲೇ ನಾವು ಕರೆಯಲ್ಪಡುವಂಥದ್ದು ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ
ನಡೆಯುವ ಒಂದು ಬ್ರಹ್ಮ ರಥೋತ್ಸವದ ಮರುದಿನ ಈ ಒಂದು ವೈರಮುಡಿ ಉತ್ಸವವನ್ನ ಆಚರಿಸಲಾಗುತ್ತದೆ. ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರುವಂತ ಪದ್ಮನಾಭ್ ಅವರ ಕುಟುಂಬದಿಂದ, ಅಂದ್ರೆ ಈ ಹಿಂದೆ ಅವರ ಸಹೋದರರಾಗಿರುವಂತ ಅಶ್ವಥ್ ನಾರಾಯಣ್ ಅಶೀರ್ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಿತ್ತು. ಈಗ ಆ ಒಂದು ಕುಟುಂಬ ಆ ಒಂದು ಪದ್ಧತಿಯನ್ನ ಮುಂದುವರಿಸಿದೆ. ಈ ಬಾರಿಯೂ ಕೂಡ ಈ ಒಂದು ಅದ್ದೂರಿಯಾದಂತಹ ವೈರಮುಡಿ ಉತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತ ಸಾಗರ ಹರಿದು ಬಂದಿತ್ತು. ವಿಧಿ ವಿಧಾನಗಳೊಂದಿಗೆ ಆ ಒಂದು ಪೂಜೆ, ಭಗವಂತನಿಗೆ ವಿಶೇಷವಾದಂತಹ ಆ ಒಂದು ಕಿರೀಟವನ್ನು ತೊಡಿಸಿ ಭಗವಂತನ ಅಂದ್ರೆ ಉತ್ಸವ ಮೂರ್ತಿಯನ್ನ ಇಡೀ ದೇಗುಲದ ಪ್ರದಕ್ಷಿಣೆ ಹಾಕ್ಸ್ತಾ ಇದ್ರೆ ಎಲ್ಲರನ್ನು ಮಂತ್ರ ಮುಗ್ಧರನ್ನಾಗಿಸಿತ್ತು. ಈ ಒಂದು ಉತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಪ್ರಸ್ತುತ ಈ ವರ್ಷವೂ ಸಹ ಏನು ಆನೇಕಲ್ ಪಟ್ಟಣದಲ್ಲಿ ವೈರಮುಡಿ ಉತ್ಸವ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ. ಅದು ಸಹ ಇದು ಕಂಟಿನ್ಯೂಸ್ ಆಗಿ ಮತ್ತೆ ಇದನ್ನು ಮುಂದುವರಿಸಿದ್ದೀವಿ ಅಷ್ಟೇ. ಏಕೆಂದರೆ ಆನೇಕಲ್ಲಲ್ಲಿ ಈಗೇನೋ ತಿಮ್ಮರಾಯ ಸ್ವಾಮಿ ಜಾತ್ರೆ ಆಗುತ್ತೆ. ಆ ಜಾತ್ರೆ ಆದ ಮಾರನೇ ದಿನ ನಾವು ಪ್ರತಿ ವರ್ಷ ಉತ್ಸವ ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಇದಕ್ಕೆ ಮುಖ್ಯವಾಗಿ ನಮ್ಮ ವಾರ್ಡ್ನ ಮತ್ತು ನಮ್ಮ ಅನ್ನ ವಾರ್ಡು ಏನಿದೆ 21 ಮತ್ತು 26ನೇ ವಾರ್ಡ್ ಎಲ್ಲ ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಸಹಕಾರ ಕೊಟ್ಟರು. ಅದಾದ ನಂತರ ಆನೇಕಲ್ನ ಟೌನ್ ಪೂರ್ತಿ ಜನತೆ ಇದರಲ್ಲಿ 7 ಗಂಟೆ ಮೇಲೆ ಎಲ್ಲ ಬಂದು ಪಾಲ್ಗೊಳ್ತಾರೆ. ಇದೊಂದು ಸಂತೋಷದ ವಿಚಾರ. ಪ್ರತಿ ವರ್ಷ ಇದು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ.
ಉತ್ಸವ ಮೂರ್ತಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಆ ಭಗವಂತನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಭಗವಂತನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ 2 ಕಣ್ಣು ಸಾಲದಾಗಿತ್ತು. ಪ್ರತಿ ವರ್ಷ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಇಮ್ಮಡಿ ಆಗುತ್ತಲೇ ಇದೆ. ಈ ಬಾರಿಯ ಈ ಒಂದು ವೈರಮುಡಿ ಉತ್ಸವದಲ್ಲಿ ಮತ್ತಷ್ಟು ಕಳೆ ಕಟ್ಟಿತ್ತು, ಮತ್ತಷ್ಟು ಭಕ್ತ ಸಾಗರವೇ ಹರಿದು ಬಂದಿತ್ತು. ಆ ಒಂದು ಪೂಜಾ ವಿಧಿವಿಧಾನಗಳು ಅವೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಣ ಬನ್ನಿ. ಹುಟ್ಟಾಕದಂಥ ಪುಣ್ಯಾತ್ಮರು ಆತ್ಮೀಯರಾದ ಸ್ನೇಹಿತರಾದ ಅಶ್ವಥ್ ನಾರಾಯಣರವರು ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ವಿಜೃಂಭಣೆಯನ್ನು ನಡೆಯೋದಕ್ಕೆ ಇವತ್ತು ಆನೇಕಲ್ಲಲ್ಲಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣಕರ್ತರು ಅವರು. ಅದನ್ನು ಅವರ ಕುಟುಂಬದವರು ಅವ್ರ ತಮ್ಮನಾದಂಥ ಪದ್ಮನಾಭ ಅವರು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಅದರಿಂದ ನಮಗೆ ಈ ಒಂದು ವಿಚಾರವಾಗಿ ತುಂಬ ಸಂತೋಷ ಇದೆ. ಈ ದೇವ್ರ ಕಾರ್ಯ ಈಗಲೇ ಯಾವಾಗಲೂ ಶಾಶ್ವತವಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ಈ ತಿಮ್ಮರಾಯ ಸ್ವಾಮಿಯಲ್ಲಿ ಕೇಳಿಕೊಂಡು ಅವರ ಒಂದು ಕುಟುಂಬಕ್ಕೆ ಆಯುಷು ಆರೋಗ್ಯವಾಗಿ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಇನ್ನೂ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ದೇವ್ರ ಕಾರ್ಯಗಳನ್ನು ಮಾಡೋದಕ್ಕೆ ಅವ್ರಿಗೆ ದೇವರು ಅತಿ ಹೆಚ್ಚಿನ ಉತ್ಸಾಹ ಕೊಡಿ. ಮಾರನೇ ದಿನಕ್ಕೆ ಒಂದು ವೈರಮುಡಿ ಉತ್ಸವ ಅಂತ ಇಲ್ಲಿ ನಮ್ಮ ತಿಮ್ಮರಾಯ ಸ್ವಾಮಿ ಜಾತ್ರೆ ಇದು ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ ನಾವೊಂದು 50ರಿಂದ 60 ಜನ ಅಷ್ಟೇ ಪ್ರಾರಂಭ ಮಾಡಿದ್ದು. ಇವತ್ತು ಸಾವಿರಾರು ಜನ ನೋಡೋಕ್ಕೆ ಒಂದು ಆನಂದವ ರೀತಿಯಲ್ಲಿದೆ. ಆ ಪುಣ್ಯಾತ್ಮರು ನೋಡಿ, ಇವರೇ ಇದೆ ನಮ್ಮ ಅರ್ಚಕರಿದ್ದಾರೆ. ಇಲ್ಲೇ ಅರ್ಚಕರ ಜೊತೆ ಅಶಿಯಣ್ಣವ್ರು ಓದ್ತಾಯಿದ್ರು. ವೈರಮುಡಿ ಉತ್ಸವಕ್ಕೆ ಅಲ್ಲಿ ಮೇಲುಕೋಟೆ ಹೋಗಿ ನೋಡ್ಕೊಂಬಂದವರು. ಅವರು ನೋಡ್ಕೊಂಬಂದು ಅದೇ ರೀತಿ ಇಲ್ಲಿ ಮಾಡಬೇಕು ಅಂತ ಬುನಾದಿ ಹಾಕ್ಬಿಟ್ಟು ಹೋದರು ಪುಣ್ಯಾತ್ಮರು. ಇವತ್ತು ಈ ಮಟ್ಟಕ್ಕೆ ದೊಡ್ಡದಾಗಿ ಮಾಡೋ ಒಂದು ಮಟ್ಟಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ. ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೇನೆ. ಮತ್ತು ಇನ್ನೊಂದೇನು ಹೇಳ್ತೀನಿ ಅಂದರೆ, ಅವ್ರ ಕುಟುಂಬಕ್ಕೆ ಇದೇ ರೀತಿ ಮಾಡೋವಂಥ ಶಕ್ತಿ ಆ ತಿಮ್ಮರಾಯ ಸ್ವಾಮಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಎಲ್ಲ ಆನೇಕಲ್ನ 27 ವಾರ್ಡಿಂದ ಜನ ಮತ್ತು ತಾಲೂಕಿನ ಜನತೆಗಳೆಲ್ಲ ಬಂದಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೇನೆ. ಎಲ್ಲರೂ ಆರಾಮ ಮನೆ ಸೇರಿಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಹಾಗೂ ನನ್ನ ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ವಂದನೆ ಹೇಳ್ತಾ ಈ ಕಾರ್ಯಕ್ರಮನ ಇವತ್ತು ಮುಗಿಸ್ತೀನಿ.
ನಮ್ಮಲ್ಲಿ ಆನೇಕಲ್ ಪಟ್ಟಣದಲ್ಲಿ ನಡೆಯುತ್ತಿರುವಂತಹ ಈ ಒಂದು ವೈರಮುಡಿ ಉತ್ಸವ ಪ್ರತಿ ವರ್ಷವೂ ಹೀಗೆ ನಡೆಯಲಿ. ಅಶ್ವಥ್ ನಾರಾಯಣರವರ ಕುಟುಂಬ ಆರಂಭಿಸಿರುವಂತಹ ಈ ಒಂದು ಬ್ರಹ್ಮೋತ್ಸವದ ಮರುದಿನ ನಡೆಯುತ್ತಿರುವಂತಹ ಈ ಒಂದು ಉತ್ಸವ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ನಡೆಯಲಿ. ಇನ್ನಷ್ಟು ಭಕ್ತ ಸಾಗರ ಬಂದು ಸಾಕ್ಷಾತ್ ಭಗವಂತನನ್ನ ಕಣ್ತುಂಬಿಕೊಳ್ಳಿ, ಆ ಮೂಲಕ ಲೋಕ ಕಲ್ಯಾಣವಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.